ಹಾಯ್ ಎಲ್ರಿಗೂ ನಮಸ್ಕಾರ. 2024ರ ಗಣೇಶ ಚತುರ್ಥಿ ಆವಾಗಲೇ ಮುಗಿದು 10-12 ದಿನ ಕಳೆದೋಯ್ತು. ನಮ್ಮ ವಿ ಆರ್ ಗೋಕುಲಂ ಅಪಾರ್ಟ್ಮೆಂಟಲ್ಲಿ ನಾವು ಅದೆಷ್ಟು ಸಡಗರ ಸಂಭ್ರಮದಿಂದ ಈ ಗಣೇಶ ಹಬ್ಬವನ್ನು ಆಚರಿಸ್ತೀವಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವಿಲ್ಲಿ ಲೇಡೀಸ್ ಎಲ್ಲ ಕೂತು ಬಾಗಿನ ಸೆಟ್ ಮಾಡ್ತಾ ಇದ್ದೀವಿ. ಈ ಬಾಗಿನ ಎನ್ನೋದು ನನಗಂತೂ ತುಂಬ ಹೊಸ್ತು, ಯಾಕಂದರೆ ನಾವು ಉಡುಪಿಯಲ್ಲಿ ಹುಟ್ಟಿ ಬೆಳೆದಿದ್ದು. ನಮ್ಮ ಕಡೆ ಈ ಬಾಗಿನ ಕ್ರಮ ಸ್ವಲ್ಪ ಕಡಿಮೆನೇ. ನಮ್ಮ ಅಪಾರ್ಟ್ಮೆಂಟಲ್ಲಿ ಗೌರಿ ಹಬ್ಬದ ದಿನ ಪ್ರತಿಯೊಬ್ಬ ಮುತ್ತೈದೆಯನ್ನು ಕರೆದು ಕೈ ತುಂಬ ಬಳೆ ತೊಡಿಸಿ ಬಾಗಿನ ಕೊಡೋ ಕ್ರಮ ಇದೆ. ಇಲ್ಲಿ ಮಕ್ಕಳೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಒಂದು ವಾರಕ್ಕಿಂತ ಮುಂಚೆನೇ ಈ ಪ್ರಿಪ್ರೇಷನ್ ಎಲ್ಲ ನಡೆಯುತ್ತೆ. ಇದು ಗೌರಿ ಹಬ್ಬದ ದಿನ ಆಗಿರುತ್ತೆ. ಇಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಪ್ರತಿಯೊಬ್ಬರು ಕೈ ತುಂಬ ಬಳೆ ತೊಡಿಸ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ, ನಮ್ಮ ಪುಟ್ಟ ಕಂದಮ್ಮ ಬಳೆ ತೊಡಿಸ್ಕೊಳ್ತಾ ಇದೆ. ಎಷ್ಟು ಕ್ಯೂಟಾಗಿದೆ ಅಲ್ವಾ? ನನಗಂತೂ ತುಂಬಾ ಖುಷಿ ಆಯಿತು. ಈ ಬಾಗಿನ ಕ್ರಮವನ್ನು ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಒಂದೊಂದು ಕಡೆ ಒಂದೊಂದು ರೀತಿಯ ಸಂಪ್ರದಾಯ ಇರುತ್ತೆ ಅಷ್ಟೇ ಅಲ್ವಾ? ನಮ್ಮ ಬೆಂಗಳೂರಲ್ಲಿ ಗೌರಿ ಹಬ್ಬದ ದಿನ ಪ್ರತಿಯೊಬ್ಬ ಹೆಣ್ಮಕ್ಕಳು ತನ್ನ ತವರು ಮನೆಗೆ ಹೋಗಿ ಬಾಗಿನ ತಗೊಂಡು ಬರುವ ಕ್ರಮ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮ ಅಪಾರ್ಟ್ಮೆಂಟಿನ ಪ್ರತಿಯೊಬ್ಬ ಲೇಡೀಸ್ ಈ ಒಂದು ಗೌರಿ ಹಬ್ಬವನ್ನು ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನಾವು 10 ದಿನದ ಪೂಜೆ ನಮ್ಮ ಗಣೇಶನಿಗೆ ಮಾಡಿದ್ವಿ. ಅದರ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಮ್ಮ ಅಪಾರ್ಟ್ಮೆಂಟಲ್ಲಿ ತುಂಬ ಜೋರಾಗಿ ನಡೆಯಿತು. ಆ ಒಂದು ಕಾರ್ಯಕ್ರಮದ ಸಣ್ಣ ಸಣ್ಣ ತುಣುಕುಗಳನ್ನು ಈ ವಿಡಿಯೋದಲ್ಲಿ ನಾನು ಹಾಕಿರ್ತೇನೆ, ನೋಡಿ ಎಂಜಾಯ್ ಮಾಡಿ. ಇದು ಫಸ್ಟ್ ಡೇ ಆಗಿರುತ್ತೆ. ಪುಟ್ಟ ಮಕ್ಕಳು ತುಂಬ ಚೆನ್ನಾಗಿಯೇ ಡ್ಯಾನ್ಸ್ ಮಾಡಿದರು. ಈ ಸ್ಕಿಟ್ಟನ್ನು ನಾನು ಮಾಡಿಸಿರೋದು. ಗಣೇಶನಿಗೆ ಆನೆ ತಲೆ ಹೇಗೆ ಬಂತು ಅಂತ ಮಕ್ಕಳು ಇಲ್ಲಿ ತುಂಬ ಚೆನ್ನಾಗಿ ತೋರಿಸಿದರು. ನನ್ನ ಸ್ಕೂಲ್ ಡೇಸಲ್ಲಿ ನಾನು ಈ ಸ್ಕಿಟ್ಟನ್ನು ಮಾಡಿದ್ದೆ. ವಿಶೇಷ ಏನಂದರೆ, ನನ್ನ ರೋಲನ್ನು ಇಲ್ಲಿ ನನ್ನ ಮಗ ಮಾಡ್ತಾ ಇದ್ದಾನೆ. ಹೌದು, ಶಿವನ ಪಾತ್ರವನ್ನು ನನ್ನ ಮಗ ಮಾಡ್ತಾ ಇದ್ದಾನೆ. ಪ್ರತಿದಿನವೂ ಮಕ್ಕಳು ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಕೊಡ್ತಾ ಇದ್ರು. ಇಲ್ಲಿ ನಮ್ಮ ಮಕ್ಕಳ ಫ್ಯಾನ್ಸಿ ಡ್ರೆಸ್ ನಡೀತಾ ಇದೆ. ಒಬ್ರಿಗಿಂತ ಒಬ್ಬರು ತುಂಬಾ ಕ್ಯೂಟಾಗಿದ್ದಾರೆ. ಅವ್ರು ಏನು ಪರ್ಫಾರ್ಮ್ ಮಾಡದಿದ್ರು ಅವರನ್ನು ನೋಡೋದೇ ಒಂದು ಖುಷಿ ಅಲ್ವಾ? ಇಲ್ಲಿ ನಮ್ಮ ಮಕ್ಕಳು ಕಲರಿಂಗ್ ಮಾಡ್ತಾ ಇದ್ದಾರೆ. ಅಬೌಟ್ 10 ಮಕ್ಕಳೆಲ್ಲ ಡ್ರಾಯಿಂಗ್ ಮಾಡ್ತಾಯಿದ್ರು. ಇದೇ ಥರ ಪ್ರತಿದಿನವೂ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಗ್ರಾಮ್ಸ್ ನಡೀತಾನೆ ಇತ್ತು. ಇಲ್ಲಿ ಪಿಕ್ ಆ್ಯಂಡ್ ಸ್ಪೀಕ್ ನಡೀತಾ ಇದೆ. ಮಕ್ಕಳಂತೂ ತುಂಬ ಸ್ಮಾರ್ಟ್ ಬಿಡಿ. ಆನ್ ದಿ ಸ್ಪಾಟ್ ಒಂದು ಟಾಪಿಕ್ ತಗೊಂಡು ತುಂಬಾ ಚೆನ್ನಾಗಿಯೇ ಮಾತಾಡಿದರು. ಇಲ್ಲಿ ಪಾಸ್ ದಿ ಆಕ್ಷನ್ ನಡೀತಾ ಇದೆ.
ಅಫ್ಕೋರ್ಸ್ ಇದೆಲ್ಲ ಫನ್ನಿ ಗೇಮ್ಸ್. ಆಡಿಯನ್ಸ್ ಅಂತೂ ತುಂಬ ಎಂಜಾಯ್ ಮಾಡ್ತಾರೆ ಇಂಥ ಗೇಮ್ಸನ್ನು. ಈ ಜನ್ಸ್ ಎಲ್ಲ ಏನು ಮಾಡ್ತಾರಂದರೆ ದೂರದಲ್ಲಿ ನಿಂತು ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಮ್ಮ ನಾಗಶ್ರೀ ಅವರು ನೀವು ಕೂಡ ಪಾಸ್ ದಿ ಆಕ್ಷನ್ ಮಾಡಬೇಕಂತ ಹೇಳಿ ಅವರನ್ನು ಕರೆಸಿ ಈ ಗೇಮನ್ನು ಅವ್ರ ಹತ್ರ ಮಾಡಿಸಿದ್ರು. ಇದೇ ರೀತಿ ಪ್ರತಿದಿನವೂ ಈ ಥರ ಪ್ರೋಗ್ರಾಮ್ ನಡೀತಾನೆ ಇತ್ತು. 6 to 8 ಪ್ರೋಗ್ರಾಮ್ಸ್, ನಂತರ 8 to 8:30 ಪೂಜೆ. ಅದೇ ರೀತಿ ಪ್ರತಿದಿನವೂ ಊಟದ ವ್ಯವಸ್ಥೆ ಕೂಡ ಇತ್ತು. ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಪ್ರತಿದಿನವೂ ವೆರೈಟೀಸ್ ಆಫ್ ಫುಡ್ ಇತ್ತು. ಇಲ್ಲಿ ನಮ್ಮ ರ್ಯಾಂಪ್ ವಾಕ್ ನಡೀತಾ ಇದೆ. ಫಸ್ಟ್ ಎಂಟ್ರಿ ಕೊಟ್ಟಿದ್ದೆ ನಮ್ಮ ಆಂಟಿ. ಅಬ್ಬಬ್ಬಾ ಅದೆಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಬ್ರಿಗಿಂತ ಒಬ್ಬರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಡೇ ಮದರ್ ವಿತ್ ಕಿಡ್ಸ್ ಈ ರ್ಯಾಂಪ್ ವಾಕ್ ನಡೆಯಿತು. ಇನ್ನು ಲಾಸ್ಟ್ ಡೇ ರಂಗೋಲಿ ಬಿಡಿಸುವ ಕಾರ್ಯಕ್ರಮ ಇತ್ತು. ಈ ಫಿಶನ್ನು ನನ್ನ ಮಗ ಮಾಡಿರೋದು. ರಂಗೋಲಿ ಎಲ್ಲ ತುಂಬ ಕಲರ್ಫುಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಇನ್ನು ಲಾಸ್ಟ್ ಡೇ ಲೇಡೀಸ್ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಒಂದು ವಾರ ಪ್ರಾಕ್ಟೀಸ್ ಮಾಡಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪರ್ಫಾರ್ಮೆನ್ಸ್ ಮಾಡಿದ್ವಿ ನಾವು. ಯಾವ ಭಾಷೆ ದೊಡ್ಡದು ಯಾವುದು ಚಿಕ್ಕದು, ಯಾವ ಭಾಷೆ ಕರೆಯುವುದು ಯಾವುದು ಬಿಡುವುದು, ಜಯ ಭಾರತಿ ಮಡಿಲಲ್ಲಿವೆ ನೂರಾರು ಭಾಷೆಗಳು, ನೂರಾರಲು ಗುರಿ ಇಲ್ಲದ ನೂರಾರು ಕಡಲುಗಳು. ನೋಟಿನಲ್ಲಿ ಕಾಣುವುದು 14 ರಾಜ್ಯಗಳ ಲಿಪಿಗಳು, ಕನ್ನಡಕ್ಕೆ ಅಲ್ಲಿ ಉಂಟು 4ನೆಯ ದೊಡ್ಡ ಸ್ಥಾನಮಾನಗಳು. ಸಂಸ್ಕೃತಿಯ ಜೊತೆ ಇವರು ನಮ್ಮ ಗಾನಕೋಗಿಲೆ ನಾಗಶ್ರೀ. ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ಪ್ರತಿದಿನ ಒಂದು 2 ಹಾಡು ಹೇಳಿ ನಮ್ಮನ್ನು ಎಂಟರ್ಟೈನ್ ಮಾಡ್ತಾಯಿದ್ರು. ಹಾಗೆಯೇ ಈ 10 ದಿನದ ಆ್ಯಂಕರಿಂಗನ್ನು ತುಂಬಾ ಚೆನ್ನಾಗಿ ಮಾಡಿದರು. ಆ ಆಡಿಯನ್ಸನ್ನು ಹಿಡಿದಿಟ್ಟು ಮಕ್ಕಳನ್ನೆಲ್ಲ ಎಂಟರ್ಟೈನ್ ಮಾಡಿ ಈ 10 ದಿನ ತುಂಬಾ ಚೆನ್ನಾಗಿ ನಡೆಸಿಕೊಟ್ರು. ಅವರು ಹಾಡಿರುವಂಥ ವಿಡಿಯೋ ನನ್ನ ಹತ್ರ ಡಿಲೀಟ್ ಆಗಿದೆ. ಎಸ್, ಶಿ ಈಸ್ ಅ ವೆರಿ ಗುಡ್ ಸಿಂಗರ್. ಇದು ನಮ್ಮ ಲಾಸ್ಟ್ ಡೇ, ನಮ್ಮ ಗಣೇಶ ವಿಸರ್ಜನೆಯ ದಿನ. ಬೆಳಗ್ಗೆ ಗಣೇಶನಿಗೆ ಪೂಜೆ ಎಲ್ಲ ತುಂಬ ಜೋರಾಗಿ ನಡೀತಾ ಇದೆ.
ಪೂಜೆಯ ನಂತರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ವ್ಯವಸ್ಥೆ ಇಲ್ಲೇ ಮಾಡಿದರು. ಪ್ರತಿ ವರ್ಷ ಗಣೇಶನ್ನ ಕಳಿಸ್ಕೊಡುವಾಗ ಈ ಹಾಡಂತೂ ನನಗೆ ಖಂಡಿತ ನೆನಪಾಗುತ್ತೆ. ಗಣಪತಿ ಬಪ್ಪಾಗಲೇ ಬರಸು ತುಮ್ ಜಲ್ದಿ ಆನಾ ಜಲ್ದಿ ಆನಾ. ಹೌದು, ನಾವು ಗಣೇಶನ್ನ ಇಟ್ಕೊಳ್ಳೋ ಹಾಗಿಲ್ಲ, ಕಳಿಸ್ಕೊಡ್ಲೇಬೇಕು. ಹಾಗೆ ನಾವು ಈ ವರ್ಷ ಕಳಿಸ್ಕೊಟ್ಟು ಮುಂದಿನ ವರ್ಷ ಅದೇ ಪ್ರೀತಿಯಿಂದ ನಾವು ಗಣೇಶನ್ನ ವೆಲ್ಕಮ್ ಮಾಡ್ತೀವಿ. ಇದೇ ರೀತಿ ನಮ್ಮ ಹಬ್ಬ ಹರಿದಿನಗಳೆಲ್ಲ ತುಂಬ ಚೆನ್ನಾಗಿ ನೆರವೇರಲಿ. ಎಲ್ಲರ ಜೀವನದಲ್ಲೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯಸ್ಸು ಆ ದೇವರು ಕರುಣಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ ಅಂತ ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ.